Hello guys, welcome back to my YouTube channel. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಎಲ್ಲರೂ ವಿಘ್ನೇಶ್ವರ ನಿಮಗೆ ಎಲ್ಲ ನಮ್ಮ ವೀಕ್ಷಕರಿಗೆ ಆಶೀರ್ವಾದ ಮಾಡಲಿ, ಹಾಗೆ ಎಲ್ಲ ವಿಘ್ನಗಳಿಂದ ಕಾಪಾಡಲಿ ಅಂತಂದು ಹಾರೈಸ್ಕೊಂತ. ಸೊ ನಾವಿವತ್ತು ನಮ್ಮ ಮನೆಯೊಳಗೆ ವಿಘ್ನೇಶ್ವರ ಇಡಾಗ ನಾಳೆ. ಸೊ ನಾ ಇವತ್ತು ರೆಡಿ ಮಾಡ್ಕೋಬೇಕೆಲ್ಲ ಸ್ಟೇಜ್. ಸೊ ಡೆಕೋರೇಷನ್ ನಾವು ಹೆಂಗೆ ಮಾಡ್ತೀವಿ ಏನಿಲ್ಲ ಎಲ್ಲ ತೋರಿಸ್ತೀನಿ ಈ ವಿಡಿಯೋದೊಳಗೆ, ಪೂರ್ತಿ ನೋಡ್ರಿ. ಸೊ ಇದನ್ನ ನಾನು ಇಲ್ಲೇ ಮಾಡೋಕಂತ ಮಾಡೀನಿ. ಈಗ ಎಲ್ಲ ಸೋಫಾ ತೆಗೆದಿಟ್ಟೇವೆ ನೋಡ್ರಿ, ಇಲ್ಲೆಲ್ಲ ತೆಗೆದಿಟ್ಟೇವಿ. ಸೊ ನನ್ನ ಮಗ ನೋಡ್ರಿ ಇಲ್ಲಿ ಅವ ಡ್ಯಾನ್ಸ್ ಮಾಡೋಣ ಅಂತ ತಿಂತಾನೆ. ರಾಯಣ್ಣ ಡ್ಯಾನ್ಸ್ ಮಾಡೋಣ, ಇಲ್ಲೇ ಸ್ಟೇಜ್ ಕಟ್ಟೋಣ, ಡೆಕೋರೇಷನ್ ಮಾಡೋಣ. ಹಾಂ ಡ್ಯಾನ್ಸ್ ಮಾಡ್ತೀವ? ಏನು ಮಾಡ್ತೀವಿ ಹೇಳ? ಡ್ಯಾನ್ಸ್ ಮಾಡ್ತೀವಿ ಮತ್ತು ಇದೊಂದು ಡೆಕೋರೇಷನ್ ಮಾಡ್ತೀವಿ. ಮೊದಲು ಡೆಕೋರೇಷನ್ ಮಾಡೋಣ. ಆಯಿತು ನೋಡ್ರಿ, ನನ್ನ ಮಗನೂ ರಾಜಿ ಅದ ಡೆಕೋರೇಷನ್ ಮಾಡೋಕ್ಕೆ. ನಡ್ರಿ ಚಲೋ ಹೇಳ, ಬೋಲಾ ಬೋಲಾ ಚಲೋ ಅಣ್ಣ. ಸೊ ಇಲ್ಲೇ ಇದನ್ನೆಲ್ಲ ಈಗ ತೆಗಿನ ಬರ್ರಿ, ಇದನ್ನು ಸೋಫಾ ಗಿಪ ಎಲ್ಲ ತೆಗೆದೆ ಸೈಡ್ ಇಡೋಣಂತ. ಎಲ್ಲ ಕಸ ಗಿಸ ಹೊಡ್ಕೊಂಡು ಸ್ವಚ್ಛಗೆ ನೀಟ್ ಮಾಡಿ, ನಾಳೆ ವಿಘ್ನೇಶ್ವರ ಈ ದಿಕ್ಕೊಳಗೆ ಕುಂದಿರ್ತಾನೆ. ಈ ದಿಕ್ಕು ಕರೆಕ್ಟ್ ಹೌದಲ್ಲ ಅಂತಂದ ಕಮೆಂಟ್ ಮಾಡಿರಿ. ಬರ್ರಿ ಎಲ್ಲ ತೆಗಿತೀನಿ. ಓಕೆ, ಇದನ್ನೆಲ್ಲ ತಗೊಂಡ ಬರ್ರಿ ತೋರಿಸ್ತೇನೆ ಹೆಂಗೆ ಮಾಡ್ತೇನಂತ. ಏನಿಲ್ಲ ಎಲ್ಲ ತೋರಿಸ್ತೀನಿ ಬರ್ರಿ. ಸೊ ಬರ್ರಿ ಕ್ಲೀನ್ ಮಾಡೋಣಂತ. ಕಮಾನ್ 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 ಕಮಾನ್. ಸಿಲಿಂಡರ್ ತಗದಿ ಅವು ಆಡೋ ಇಲ್ಲೇ ಕುಂದಿರ್ತಾವ. ಸಿಲಿಂಡರ್ ತೆಗಿಬೇಕು, ಇದು ಸೋಫಾ ತರ್ಸರ್ಸ್ಬೇಕು, ಅದನ್ನು ಇಟ್ಟು ಗಾಡಿಗೆ ಹಾಕ್ಬೇಕು. ಒಂದೇಳು ಸಿಲಿಂಡರ್ ತೆಗಿ ಹೇಳ್ತೀನಿ ಒಳಗಿಡ. ಸೋಫಾ ಮತ್ತೆ ಅಲ್ಲೇ ಹಾಕಿರ್ತಾರೆ ವರ್ಷ ಜಾಗ ಬೇಕಲ್ಲ. ಕಸವನ್ನು ಹೊಡೆಯಬೇಕು, ನಾವೀಗ ಕಸವನ್ನು ಹೊಡಿದ್ದೇವೆ ನೋಡಿ. ಸೊ ಗಾಯ್ಸ್, ಇದನ್ನ ನೋಡ್ತಾ ಇರ್ಬೋದು, ಮಂಟಪ ಇದೆ, ಡೈರೆಕ್ಟ್ ರೆಡಿಮೇಡ್ ಮಂಟಪ. ಸೊ ಇದನ್ನ ನಾವೆಲ್ಲ ಇಲ್ಲೆಲ್ಲಿ ಕಟ್ಟೋದಂತಂದ್ರೆ ಯೋಚನೆ ಮಾಡಿ ಕಟ್ಟೋದಂತಾರೆ. ಫಂಕ್ಷನ್ ಯೂಸ್ ಮಾಡೋದು ಯಾವುದು ಏನಿಲ್ಲ, ಬರೀ ಒಂದು ಕೊಟ್ಟಿದ್ದೆ. ಇದನ್ನ ನಿಮ್ಮ ಮನೆಯೊಳಗೆ ತರಿಸ್ಕೋರಿ, ಭಾಳ ಒಳ್ಳೇದಾಕೈತಿ. ಏನು ಡೆಕೋರೇಷನ್ ಜಾಸ್ತಿ ಕೆಲಸ ಬೀಳೋದಿಲ್ಲ, ಬರೀ ಕಟ್ಟೋಣ.
ಸೊ ಗಾಯ್ಸ್ ಮಂಟಪ ಹಿಂಗಾತ್ ನೋಡ್ರಿ, ಹೆಂಗ ಅನ್ಸಾತೈತಿ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದ ಮೊದಲನೇ ಸಲ ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ಮತ್ತೆ ಇನ್ನೂ ಡೆಕೋರೇಷನ್ ಐತಿ, ಬಾಕಿ ಐತಿ, ಬರ್ರಿ ಅಭಿ ಬಾಕಿ ಪಿಕ್ಚರ್ ಕಮಾನ್. ಚಲೋ ಗಾಯ್ಸ್, ಇಷ್ಟೆಲ್ಲ ರೆಡಿ ಮಾಡಿದ ಸುತ್ತ ಅಂತ ಬರ್ರಿ, ಇನ್ನೂ ಸ್ವಲ್ಪ ಐತಿ. ಊಟ ಮಾಡಿ ಮಕ್ಕೊಂಡು ನೋಡ್ರಿ, ಊಟ ಮಾಡಿ ಮಕ್ಕೊಂಡ್ಬಿಡ್ರಿ ನಾಳೆ. ಬರ್ತಾರೆ ಚಿಪ್ಪು ಹಲೋ ಗಾಯ್ಸ್, ಹೌ ದಿಸ್ ಇಸ್ ದಿಸ್ ಗುಡ್? ಹೆಂಗೆ ಕಾಣತೈತಿ ಫ್ರೆಂಡ್ಸ್? ನಿಮ್ಗೆಲ್ಲ ಚಲೋ ಕಾಣಿಸ್ತೈತೆ ಅಂತಂದು ತಿಳ್ಕೊಂಡೇನಿ. ನನಗಂತೂ ಸೂಪರಾಗಿ ಕಾಣತೈತಿ, ಮಸ್ತ್ ಕಾಣತೈತಿ. ಇದು ನಮ್ದು ಫಸ್ಟ್ ಟೈಮ್ ನಾವು ಮಾಡಿದ್ದು ಈ ಟೈಪ್. ಏನೋ ಒಂದು ತಲೆ ಓಡಿಸಿ ಸಿಕ್ಕಾಪಟ್ಟಿ ಎಲ್ಲ ಅದಾವಂತಂದು ಇವೆಲ್ಲ ಮಾಲಿ. ಇನ್ನೂ ಲೈಟಿನ ಸರ ಹಾಕೋದೈತಿ. ಲೈಟಿನ ಸರ ಒಂದು ಹಾಕೋನಲ್ಲ ಬರ್ರಿ, ಮತ್ತೆ ಇನ್ನೂ ಇದಕ್ಕೆ ಟೈಮ್ ವೇಸ್ಟ್ ಮಾಡೋದು. 12 ಗಂಟೆ ಆಯ್ತು. ಮತ್ತು ನಾಳೆ ಇನ್ನೂ ಹೋಗ್ಬೇಕು ನಾವು ಗಣಪತಿ ತರಕ್ಕೆ. ಮತ್ತು ಬೇಜಾರಕಣ ಗಣಪತಿ. ಸೊ ಗಾಯ್ಸ್, ಫೈನಲಿ ನೋಡ್ರಿ ಇಷ್ಟೇ ರೆಡಿ ಆಯ್ತು. ಇನ್ನೂ ಐತಿ ಬಾಕಿ. ಇನ್ನು ಮುಂದೆ ಇಲ್ಲಿ ಟೇಬಲ್ ಬರ್ತೈತಿ, ಇಲ್ಲಿ ಟೇಬಲ್ ಬರ್ತೈತಿ ಮುಂದೆ. ಸೊ ಇಲ್ಲಿ ಟೇಬಲ್ ಬರ್ತೈತಿ. ಈಗ ಇಷ್ಟೆಲ್ಲ ಲೈಟಿಂಗ್ ಎಲ್ಲ ಇಷ್ಟು ಮಾಡಿ ರೂಪಾಯಿ. ಈಗ ಎಷ್ಟು ಗಂಟೆ ಆಯ್ತು ಹೇಳ್ರಿ? ಈಗ ಟೈಮ್ ತೋರಿಸ್ಕೊಂಬರ್ರಿ ನಾನು. ಟೈಮ್ ವೇರ್ ಇಸ್ ದ ಟೈಮ್? ಎಸ್, ಲೈವ್ ಟೈಮ್ ತೋರಿಸ್ಕೊಂತ 12:54 ನೋಡ್ರಿ, ಪ್ರೂಫ್ ಸಮೇತ ತೋರಿಸ್ತೀನಿ. 12:54 ಮಟ್ಟ ನಾವೀಗ ಎಷ್ಟು ಮಾಡಿದ್ವಿ. ಇನ್ನೂ ಐತಿ ಬಾಕಿ, ಒಂದು 3 ಗಂಟೆ ಮಟ್ಟ ಆಕೈತಿ. ಸೊ ವೇಟ್ ಮಾಡಿರಿ, ನಾವಿಷ್ಟು ಶ್ರಮ ಪಡ ಅಂತೀವಿ. ಇದಕ್ಕಾದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಹೆಂಗೆ ಮಾಡಿರಿ ನಿಮ್ಮ ಮನೆಯೊಳಗೆ? ನೀವು ಗಣಪತಿ ಇಡ ಅಂತೀರಿಲ್ಲ, ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ ಬರ್ರಿ, ಮತ್ತೆ ಇನ್ನೂ ಏನೇನು ಮಾಡ್ತೇವೆ ತೋರಿಸ್ತೀನಂತ. ಕಮ್ ಸೊ ಇದನ್ನು ನೋಡ್ರಿ, ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಮಟ್ಟ ನಾ ಮಾತ್ರ ಬಿಡು ಮಗ ಅಲ್ಲ. ಸೊ ಎದ್ರೊಳಗೆ ಆದ್ರೆ ಆತ, ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕಷ್ಟೆ. ಅಲ್ಲಿ ಮಟ್ಟ ನಾ ಅಂತೂ ಬಿಡೋವಲ್ಲ ಮುಲ್ಲ. ಸೊ ಅಷ್ಟು 1 ಗಂಟೆ ಮಟ್ಟ ಆಯ್ತು, ನಿದ್ದೆ ಬರಂದೈತಿ, ತೂಗ್ಯಾಡ ಅಂದೈತಿ ನಿದ್ದೆ. ಆದ್ರೆ ಬಿಡೋದಲ್ಲ, ಮಾಡೋದೆ ಫುಲ್ ಮಾಡೇ ಮಕ್ಕೊಳೋದು ಇವತ್ತು ಆಗಿದ್ದ. ಅಲ್ಲಿ ನೋಡ್ರಿ, ಇಲ್ಲಿ ಟೇಬಲ್ ಬಂತಿಲ್ಲೇ ದೊಡ್ಡದೆ. ಸೊ ಇದನ್ನೆಲ್ಲ ನಾವು ಫಂಕ್ಷನಿಗೆ ಅಷ್ಟೇ ಯೂಸ್ ಮಾಡೋದು. ಇದನ್ನು ನಾನು ಗುಜರಾತ್ ಒಳಗೆ ಇದ್ದಾಗ ಯೂಸ್ ಮಾಡ್ತಿದ್ದೆ. ಸೊ ಈಗ ಓಪನ್ ಮಾಡೋಂಬರ್ರಿ ಇದನ್ನು. ಸೊ ಗಾಯ್ಸ್, ಟೇಬಲ್ ಅನ್ಬಾಕ್ಸಿಂಗ್ ಆದೈತಿ. ಎಷ್ಟು ದೊಡ್ಡದೈತೆ ಅಂತ ನೋಡ್ರಿ. ಇದ್ರ ಕಾಸ್ಟ್ ಹೇಳ್ರಿ, ನಿಮಗೆ ಗೆಸ್ ಮಾಡಿರಿ. ನಿಮ್ಮ ಮನೆಯೊಳಗೂ ಎಷ್ಟು ಇಂಥದ್ದೈತಾನೆ. ಸೊ ಇದನ್ನು ನಾನು ಅಲ್ಲಿ ತೊಗೊಂಡಿದ್ದೆ, ಸ್ವಲ್ಪ ಕಡಿಮೆ ಬಿದ್ದಿತ್ತೆ. ನಿಮ್ಮ ಕಡೆ ಇತ್ತಂದ್ರೆ ಇದು ಎಷ್ಟು ಕಾಸ್ಟ್ ಇರ್ಬೋದು ಕಮೆಂಟ್ ಮಾಡಿರಿ. 1,000 ಅಲ್ಲ, ಜಾಸ್ತಿ ಐತಿ. ಸೊ ಇದಕ್ಕೆ 4 ಕಾಲು ನೋಡ್ರಿ, ಇಲ್ಲೇ ಹಾಕೋದು 1 2 3 4. ಇದು ಏನಿಲ್ಲ ಅಂದರೂ ಒಂದು ನೋಡ್ತಾ ಇರ್ಬೋದು ನೀವು, ಒಂದು 5.5 ಫೂಟ್ ಅದೇನು ನಾನು. ಸೊ ಇದೊಂದು 4 ಫೂಟ್ ಐತಿ ಹೈಟ್ ನೋಡ್ರಿ. ಸೊ ಇವು ಸೈಡಿಗೆ ಬರ್ತೈತಿ, ಒಂದು ತಳಗೆ ಬರುತ್ತಿದ್ದೆ. 3 ಕಾಲು ಅದಾವ, ಇನ್ನೊಂದು ಕಾಲೇ ಐತಿ ನೋಡ್ಬೇಕು. ಹೋಗೈತಾನೆ
ಐತಿ ಏನು ಮುರಿದಿಲ್ಲ ಇದು, ಹೆಂಗೆ ಹೋಗಿದ್ರು ಮುರಿದಿಲ್ಲ. ಸೂರತ್ತಲ್ಲಿ ಟ್ರೈನ್ ಒಳಗಿಂತ ಬಂದಿದ್ದಿದ್ದ ಏನೂ ಡ್ಯಾಮೇಜ್ ಆಗಿಲ್ಲ ನೋಡ್ರಿ, ಹೆಂಗೆ ಹೋಗಿದ್ರು ಮುರಿದಿಲ್ಲ ಇದು, ಬೆಕ್ಕದಂಗೆ ಹೋಗಿರಿ. ಸೊ ಬರ್ರಿ ಇದನ್ನು ಫಿಟ್ ಮಾಡೋಣ ಅಂತ. ಸೊ ಗಾಯ್ಸ್, ನಿದ್ದೆ ಬರೋದಿದ್ದಕ್ಕೆ ನೋಡ್ರಿಲ್ಲೇ ಚಾಟ್ರದ ಅಂತ ನಮ್ಮವ್ವ ಚಾನು ರೆಡಿ ಅಂತೈತಿ. ಬರ್ರಿ ಚಹಾ ಕುಡಿನಂತ, ಸ್ವಲ್ಪ ರಿಲ್ಯಾಕ್ಸ್ ಆಕೈತಿ ಮೈಂಡ್. ಬರ್ರಿ ಚಹಾ ಕುಡಿನಂತ, ಆಮೇಲೆ ಎಲ್ಲ ಇದನ್ನ ಪ್ಯಾಕ್ ಮಾಡ್ಕೊಂಡು ಕರೆಕ್ಟಾಗಿ. ನಿಂಗೆ ನಾನು ನಿನ್ನೆ ಬಾಯ್ ಮಾಡಿದೆ. ಸೊ ಗಾಯ್ಸ್, ಇದು ಫಿಟ್ ಆತ ನೋಡ್ರಿ, ಇಷ್ಟ ಇದೆ, ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ. ಮ್ಯಾಕ್ಸಿಮಮ್ ಅಂತಂದ್ರು ಉಲ್ಟಾ ಹಾಕಂತೀವಿ ನೋಡೋದು, ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 2 ನಿಮಿಷ ಅಷ್ಟೇ ಟೈಮ್ ಹಿಡಿತೈತಿ. ಲುಂಗಿ ಸುತ್ಕೋಬೇಕು, ಲುಂಗಿ ಸುತ್ತಾಕ್ಬೇಕು. ಏನದ ಹೊಡೆದ್ರು ಬಡದ್ರು ಏನಾಗಲ್ಲ ಇದೆ. ಅದು ಬಾಡಿಗೆ ಹಚ್ಚಿಡ ಏನಕ್ಕೆ. ಸೊ ಗಾಯ್ಸ್, ನಮ್ಮ ಗಣಪತಿ ಇಲ್ಲೇ ಬಂದು ಕುಂದಿರ್ತಾನೆ ಮ್ಯಾಗ ನೋಡ್ರಿ, ಇದೆಲ್ಲ ಕ್ಲೀನ್ ಆಗತೈತಿ. ಪೂರ್ತಿ ನಮ್ಮವು ಕ್ಲೀನ್ ಮಾಡ ಅಂತ ಹೇಳಿದ್ನೆಲ್ಲ, ಭಾಳ ದಿವಸ ಆತಿದ್ದ ಮ್ಯಾಗಿದ್ದೆ. ಸೊ ಈಗ ಗಣಪತಿಗೆ ತೆಗ್ದೆ ನಾವು ತೊಳೆದು ಎಲ್ಲ ಗೋಮಂತ್ರ ಹಾಕ್ರಿ ಮ್ಯಾಗ. ನಾವೇನು ಟಿವಿನ ಏನು ಇಟ್ಟಿದ್ದಿಲ್ಲ ಬಿಡಿ, ಅದ್ರ ಮ್ಯಾಗ ರಿಮೋಟ್ ಅಷ್ಟೇ ಇಟ್ಟಿದ್ವಿ. ನಾವೇನು ಇದು ಮಾಡ್ತೀವಿ ವರ್ಷಕ್ಕಂತೇನಿಲ್ಲ, ನಾನು ತ್ಯಾಗ ಮಾಡಿ ನೀ ಹೇಳಿಂದ ವರ್ಷಿಲ್ಲ ನಾನು. ಸೊ ಕ್ಲೀನ್ ಮಾಡ್ಕೊಂಬರ್ರಿ, ಕ್ಲೀನ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಲ್ಲಿ. ಕ್ಲೀನ್ ಮಾಡಿಂದ ಮತ್ತು ಅದು ಇನ್ನೂ ಕುಂಡ್ಲೆ ಅದು ಇಡ್ಬೇಕು. ಸೊ ಕುಂಡ್ಲೆ ಥರ ಅಂತಾರೆ ಬ್ರದರ್. ಬರ್ರಿ, ಇದು ನಮ್ಮ ಗುಲಾಬಿ ಗಿಡ ನೋಡಿ ಎಷ್ಟು ಚಂದ ಮಗ್ಗಿ ಎಲ್ಲ ಬಿಡ ಅಂತೈತಿ. ನಮ್ಮ ಗಣಪತಿ ಇದ್ದಾಗ ಹೂ ಬಿಡ್ತದೆ, ಮಸ್ತ್ ಆಕೈತಿ ನೋಡಿ. ಹೂ ಆಗಿತ್ತದು ಇಲ್ಲೇ ಮಗ್ಗೈತಿ, ಹೂ ಆಗ್ಬಿಡ್ಬೇಕು ಅಷ್ಟದ್ರ ಮತ್ತೆ ಚಲೋ ಆಕೈತಿ. ಸೊ ಅದನ್ನ ಇಲ್ಲಿ ಇಡ್ರೋದನ್ನ ಸ್ವಲ್ಪ ಅಷ್ಟು ಹತ್ತತ್ರ ಇಟ್ಟರೆ ಚಲೋ ಕಾಣ್ತೈತನ, ಚಲೋ ಕಾಣ್ತೈತೆ ಹಂಗಂದ್ರು. ಹಿಂಗಾಗ್ಬೇಕು ಮತ್ತೆ ಹಚ್ಚಬೇಕು. ಅದು ಇದ್ರದ್ದು. ಸೊ ಬಾಳೆ ಗಿಡನೂ ಹಾಕಂತಾರೆ ನೋಡ್ರಿ ಇಲ್ಲಿಗೆ. ಬಾಳೆ ಗಿಡನೂ ಫಿಟ್ ಆಕೈತಿ ಈಗ. ಅಲ್ಲೇ ಎಲ್ಲರೂ ಕಟ್ಬೇಕು ಅದನ್ನು, ಆ ಗಿಡದಾಗ ಇಟ್ಟಾರ ಅವ್ರೆ. ಸೊ ಇದಕ್ಕೇನೋ ಒಂದು ಪ್ಲ್ಯಾನ್ ಮಾಡೋದು ನಾವು. ಸೊ ಹೆಂಗೆ ಕಾಣತೈತಿ ಕಮೆಂಟ್ ಮಾಡ್ರಪ್ಪ. ಇಷ್ಟ ರಾತ್ರಿ ಎಲ್ಲ ಮಾಡಂತೀವಿ ನಾವು, ಕಷ್ಟಪಟ್ಟು ಶ್ರಮಪಟ್ಟೆ ಏನೋ ನಿಮ್ಮ ತೋರ್ಸಾಕಂತಂದೆ ನಮ್ಮ ಮನೆಯೊಳಗೆ ಮಾಡೋದೆ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿ ಹೆಂಗೆ ಕಾಣೋದೇನಂತ ಹೇಳ್ರಿ. ಇಲ್ಲೆಲ್ಲ ಗಿಡ ಇಟ್ಟೆ, ಮುಂದೆರಡೆ ಹಿಂದೆರಡು, ಅಲ್ಲೊಂದು ಇಲ್ಲೊಂದು. ಅದು ಬಾಳೆ ಕಂಬಕ್ಕೂ ಸಪೋರ್ಟ್ ಸಿಗ್ತೈತಿ. ಸೊ ಅಷ್ಟಿಲ್ತದ ಇಲ್ಲಿ ಕರೆಕ್ಟ್ ಐತಿ. ಮುಂದೆರಡು ಬಾಳೆ ಕಂಬ ಬಂದು ನೋಡ್ರಿ, ಟೋಟಲ್ 4 ತಂದಿದ್ರೆ. ಸೊ ಮುಂದೆರಡು ಕಟ್ಟ ಅಂತೀವಿ. ಸೊ ನಿಮ್ಮ ಮನ್ಯಾಗ ಹೆಂಗೆ ಮಾಡಿದ್ರಿ ಫೋಟೋ ಹಾಕ್ರಿ, ಕಮೆಂಟ್ ಮಾಡಿರಿ. ನೀವು ಯಾವ ರೀತಿ ಅಂತಂದ್ರೆ ಕಮೆಂಟ್ ಮಾಡಿರಿ. ಬರ್ರಿ, ಇನ್ನೂ ಬಾಕಿ ಐತಿ, ಮುಗ್ದಿಲ್ಲ. ಇನ್ನು ಚಹಾ ಕುಡಿಬೇಕು, ಚಹಾ ಕುಡೋದು ಇನ್ನೂ ಮಾಡೋಣ ಮುಂದೆ, ಮಸ್ತ್ ಮಜಾ ಮಾಡೋಣ. ಚಹಾ ರೆಡಿ ಆತ, ಬರ್ರಿ ಚಹಾ ತೊಗೊಳೋಣಂತ. ಚಹಾ ಕುಡೋದ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ. ಬರ್ರಿ ಚಹಾ ಕುಡಿಯೋಣ ಬರ್ರಿ. 2 ಗಂಟೆಗೆ 2 ಗಂಟೆ ಆಯ್ತು ಈಗ. 2 ಗಂಟೆ ಚಹಾ, ಸ್ವಾಗತ ಸುಸ್ವಾಗತ. ಬರ್ರಿ ಚಹಾ ಕುಡ್ಕೊಂಬರ್ತೇನೆ ತಡ್ರಪ್ಪ. ಸೊ ಗಾಯ್ಸ್, ಇವಾಗ ಸ್ಟೆಪ್ ಮಾಡೋ ಅಂತೀವಿ ನಾವು ಮುಂದೆ. ಇದು ನೋಡ್ರಿ ಸಿಲಿಂಡ್ರ್ ಇಡ ಅಂತೀವಿ.
ಈಗ ಮುಂದೆ ಅದನ್ನು ಆಗಿಲ್ ತೋರಿಸಿದ್ನಲ್ಲ ಆ ಟೇಬಲ್ ಅದ್ರ ನೆಕ್ಸ್ಟ್ ಸಿಲಿಂಡ್ರ್, ನೆಕ್ಸ್ಟ್ ಇದು ಟೇಬಲ್ ಒಂದು ಸಣ್ಣದು ಅಂದ್ರೆ 3 ಸ್ಟೆಪ್ ಚಲೋ ಕಾಣ್ತೈತೆ ಅಂತಂದು. ಎಲ್ಲ ಟೈಮ್ ಬರೀ 2 ಸ್ಟೆಪ್ ಮಾಡ್ತಿದ್ವಿ, 2 ಸ್ಟೆಪ್ ಮಾಡ್ತಿದ್ವಿ. ಈ ಟೈಮ್ ಒಂದು ಎಕ್ಸ್ಟ್ರಾ ಮಾಡೋಣಂತ. ಗುಲಾಬಿ ಈ ಥರ ಸೊ ಹೆಂಗೈತಿ ಇದು ಐಡಿಯಾ ನೋಡ್ರಿ. ನೀವು ಈ ಐಡಿಯಾ ಯೂಸ್ ಮಾಡ್ಕೊರಿ ಮನೆಯೊಳಗೆ, ಮಸ್ತ್ ಹೆಲ್ಪ್ ಆಕೈತಿ, ಯೂಸ್ ಆಕೈತಿ. ಯಾವುದೇ ಥರ ಅದ ನಿಮಗೂ ಡೆಕೋರೇಷನ್ಗೆ ತೊಂದರೆ ಆಗೋದಿಲ್ಲ. ಸೊ ಈ ಟೈಪ್ ನೀವು ಮಾಡ್ಕೊರಿ ಮನ್ಯಾಗ ನೋಡ್ರಿ. ನೀವೇನು ಕಲ್ಲು ತಂದು ಸ್ಟೆಪ್ ಮಾಡ್ಕೊಬೇಕಂತಿಲ್ಲ. ಮನೆಯೊಳಗೆ ಇದ್ದಿದ್ದ ಏನೈತಲ್ಲ ನಮ್ದು ಸಿಲಿಂಡ್ರ, ಡಬರಿ, ಬುಟ್ಟಿ ಇವೆಲ್ಲ ಇಟ್ಕೊಂಡು ನಾವು ಮಾಡ್ಕೋಬೋದು. ಆ ಲೆವೆಲ್ ಬರ್ಬೇಕು ನೋಡೋದು. ನಮ್ಮವು ಇಲ್ಲೇ ಇಲ್ಲಿ ಕೆಟ್ಟ ಪುಗ್ಗ ಅಂತಲ ನಿಧಿ ಬಂದಿದ್ದಕ್ಕೆ ಆ ಪುಗ್ಗ ಇಲ್ಲಿ ಕಟ್ಟಿದ್ರೆ ಹೊಡಿತು ಅಂತ ನಾ ಅಂತೀನಿ. ಇಲ್ಲಿ ಹೀಟಾಗಿ ಟಪ್ ಟೂಪ್ ಅಂತಂದು ಟಪ್ ಟೂಪ್ ಬನಿಸ್ಬಿಡ್ರಿ ಅವನ್ನ. ನಾವು ಸ್ವಲ್ಪ ಎಲ್ಲಡಿಕೆ ಹಾಕೊಂಡು ನಿದ್ದೆ ಬರೋ ಅಂತೈತಿ. ಎಲ್ಲಡಿಕೆ ಹಾಕೊಂಡೆ ಇನ್ನೊಂದು ಸ್ವಲ್ಪ ಏನೈತಿ ನೋಡಿಲ್ಲ. ಇದ್ರ ಮ್ಯಾಗ ಒಂದು ಇದು ಹಾಕ್ಬೇಕು, ಇದಕ್ಕೆ ಒಂದು ಹಾಸಿಗೆ ಹಾಕ್ಬೇಕು. ಈಗ ಚಲೋ ಹೊತ್ತಿನ ಒಂದು ಮಡಿದೆ ಸ್ಟೆಪ್ ವೈಸ್ ಮಾಡ್ಬೇಕಿದ್ನ. ಸೊ ಯಾವ್ದು ಹಾಕೋಣ ಹೇಳ್ರಿ? ಇದನ್ನು ಹಾಕೋಣ ಇದನ್ನು ಹಾಕೋಣ. ಇದು ಚಲೋ ಕಾಣ್ತದೆ, ಸ್ವಲ್ಪ ಡಿಸೈನ್ ಎಲ್ಲ ಐತಿ. ಇದು ಹಾಕೋಣಂತ. ಇದ್ರೊಳಗೆ ಏನಿಲ್ಲ, ಇದು ಲೈಟ್ ಏನು ಸುಳ್ಳೆ ಟೂಸ್ಕೊಯ್ತಿದ್ದೆ ಮಾಡಿದ್ದು ಬಗಿಲ್ಲ. ಇದು ಹೂವಿಂದೆಲ್ಲ ಐತಿ, ಇದು ಚಲೋ ಐತಿ. ಇದ್ರೊಳಗೆ ಏನಿಲ್ಲ, ಎಲ್ಲ ಬರೀ ಲೈನ್ ಅದಾವ. ಬ್ಯಾಡಿದೆ ಇದು ಹಾಕೊಂಡು ಸೊ ಗಾಯ್ಸ್ ನೋಡ್ರಿ ಭಗವದ್ಗೀತೆ. ಸೊ ಇದನ್ನು ಇಲ್ಲೇ ಇಡ್ತೇನೆ ನಾನು, ಇಲ್ಲೇ ಇಡೋಂಬರ್ರಿ ಇದನ್ನು. ಸೊ ಇನ್ನು ಮೈಂತರ ಡೈಲಿ ಅದನ್ನು ಓದ್ತೀನಿ. ಎಲ್ಲ ಭಗವದ್ಗೀತೆದು ಎಷ್ಟು ಪುಟ ಅದಾವೆಲ್ಲ ನಾನು ಇನ್ನು ಮೈಂತರ ಓದ್ಬೇಕಂತ ಮಾಡೇನಿ ಅದನ್ನು. ಸೊ ನೋಡೋಣ ಅದನ್ನ ಒಳಗೆ ಏನೇನು ಇರ್ತೈತೆ. ಡೈಲಿ ಒಂದೊಂದು ವ್ಲಾಗ್ ಮಾಡ್ತೀನಂತ. ಕಮೆಂಟ್ ಮಾಡಿರಿ, ನಂಗೆ ಏನೋ ಟಾಸ್ಕ್ ಕೊಡ್ರಿ, ಟಾಸ್ಕ್ ಏನಿರುತ್ತೆ ಟಾಸ್ಕ್ ಮಾಡ್ತೀನಿ ನಾನು. ಸೊ ಇಷ್ಟೆಲ್ಲ ರೆಡಿ ಆಯ್ತು ನೋಡ್ರಿ. ಈಗ ಇಲ್ಲಿ ನೋಡ್ರಿ ಸಾಯಿಬಾಬಾ, ಮಾರಿಕಾಂಬ, ಭಗವದ್ಗೀತಾ, ದೆನ್ ಮಂಜುನಾಥ, ಹನುಮಪ್ಪ, ಜೈ ಆಂಜನೇಯ. ಸೊ ಗಾಯ್ಸ್ ನಮ್ಮವ್ವ ಇನ್ನೂ ಪುಗ್ಗ ಕಟ್ಟ ಅಂತಾಳೆ. ಇಲ್ಲಿ ನೋಡ್ರಿ ಎಲ್ಲ ಜಾತ್ರೆ ಮಾಡ್ಯಾರ ನೋಡ್ರಿ. ಇಲ್ಲಿ ಇದು ಎಲ್ಲ ಚಲೋದ್ ಮಾಡಿದ್ದೆ. ಜಾತ್ರೆ ಮಾಡ ಅಂತ ಇದನ್ನ ಜಾತ್ರೆ ಮಾಡ್ರಿ. ನನ್ನ ಮಗ ನೋಡ್ರಿ ಇಲ್ಲಿ 3 ಗಂಟೆ ಆಗೈತಿ ಎದ್ದ ನೀವ 3 ಗಂಟೆ ಆಗೈತಿ ಅಡ್ಡಾಟಿಟ್ಟು. ಹೌದಲ್ಪ? ಏಯ್ ಬಾಯ್ಲಿ ಪೂಜೆ ಹಾಕು ಬಾ. ಸೊ ಲೈಟ್ ಸಾಕಿಗೆ ಅಷ್ಟು ಅನಿಸ್ತೈತಿ. ಇಲ್ಲಿ ಲೈಟ್ ಹಾಕಿದ್ವಿ ಅಂತ ತಿಳ್ಕೊ. ಇಲ್ಲಿ ಎಲ್ಲ ಸ್ವಲ್ಪ ಭಾಳ ಇದು ಲೈಟ್ ಆಗ್ಬಿಡ್ತೈತಿ. ಜಾತ್ರೆ ಹಾಕೈತದ ಈಗ. ಇದು ಮಸ್ತ್ ಒಂದು ಏನೋ ದೇವ್ರ ಗುಡಿ ಜೊತೆ ಬಂದೈತಿದ್ ಈಗ. ಸೊ ನೀವು ದೂರ್ಲಿಂದ ತೋರಿಸ್ತೇನೆ ನಾನು. ದೇವ್ರ ಗುಡಿ ಗತೆ ಬಂದೈತಿಲ್ರಿ ನೋಡ್ರಿ, ಅಷ್ಟು ಮಸ್ತ್ ಬಂದೈತಿ. ಇಷ್ಟ ಇರಲಿ, ಲೈಟ್ ಗೀಟ್ ಏನು ಜಾಸ್ತಿ ಬೇಡ, ಬಗ ಅನ್ನಿಸ್ಬಾರ್ದು ಹೊತ್ಲು ದೇವರಿಗೆ. ಇಷ್ಟಿದ್ರೆ ಲೈಟಾಗಿ ಮಸ್ತ್ ಕಾಣತೈತದ. ಈಗ ಹೆಂಗೆ ಕಾಣತೈತಿ ಕಮೆಂಟ್ ಮಾಡ್ರಿ. ಸೊ ಗಾಯ್ಸ್ ಇವತ್ತಿನ ವ್ಲಾಗ್ ನಂದು ಇಷ್ಟಿತ್ತ. ಇದು ನಮ್ದು ಡೆಕೋರೇಷನ್ ಹೆಂಗೈತಿ, ನಿಮ್ಮ ಡೆಕೋರೇಷನ್ ಹೆಂಗ್ ಮಾಡ್ರಿ ಕಮೆಂಟ್ ಮಾಡ್ರಿ. ನಾ ಇನ್ನೂರಾಗ ಏನು ಚೇಂಜಸ್ ಮಾಡ್ಬೇಕು, ಅದ್ರ ಚಲೋ ಆಗೈತು ಇಲ್ಲೋ ಅಂತಂದ ಕಮೆಂಟ್ ಮಾಡ್ರಿ. ಸೊ ಗಾಯ್ಸ್ ಫೈನಲಿ 2:13 ಆತ. ಟೈಮ್ ತೋರಿಸ್ತೀನಿ ಬರ್ರಿ ನಿಮ್ಗೆ. ಸೊ ನೋಡ್ತಾ ಇರ್ಬೋದು 2:19 ಆಗೈತಿ. ನನ್ನ ಮೊಬೈಲ್ ಒಳಗೆ 2:13 ಆಗೈತಿ.
ಸೊ ಇಂದ ಮುಂದೆ ಅದಾವ ಇವು ವಾಚ್. ಸೊ 219 213 ಎಷ್ಟು ರೇಟ್ ಬರ್ ಒಟ್ಟು 2.5 ಅಲ್ಲಿ ಮಟ್ಟ ಆತಿದೆ. ಸೊ ಬರ್ರಿ ತೋರಿಸ್ತೇನೆ ನಾಯಿ ಟ್ಯಾನ್ ನೋಡ್ರಿ, ಇಲ್ಲೇ 2 ಕುಂಡ್ಲೆ ಇಟ್ಟೀವಿ. ಸೊ ಇಲ್ಲೇ ಆ ಸ್ಟೇಜ್ ಜೊತೆ ಒಂದು ಪುಗ್ಗ ಹಾಕೀವಿ. ಸೊ ಇದ್ದ ಹೂವು ಸೈಡಿಗೆ ಮ್ಯಾಗ ಮಾಲಿ ಮತ್ತು ಲೈನ್ಸ್ ಎಲ್ಲ ಹೂವು. ಸೊ ಇಲ್ಲಿ ಬಂದು ನಾವು ಮೊದಲ ಇಲ್ಲೇ ಟೇಬಲ್ ಇಟ್ಟೇವಿ. ನೆಕ್ಸ್ಟ್ ಇದು ಸ್ಟೆಪ್ ಬಂದು ಸಿಲಿಂಡ್ರದ. ನೆಕ್ಸ್ಟ್ ಅದು ನನ್ನ ದೊಡ್ಡ ಟೇಬಲ್. ಸೊ ಇಲ್ಲಿ ಏನೇನು ಇಟ್ಟೇವೆ ಅಂತಂದ್ರೆ ಮತ್ತು ನಾವು ಮುಂದೆ ಫ್ಲವರ್ ಇಟ್ಟೇವಿ, ಬುಕ್ಕೆ ಇವು 2 ಫ್ಲವರ್. ದೆನ್ ನಮ್ಮ ಸಾಯಿಬಾಬಾ, ಬನಶಂಕರಿ, ಸಾರಿ ಇದು ಮಾರಿಕಾಂಬ ಶಿರ್ಷಿದ, ನಮ್ಮ ಭಗವದ್ಗೀತೆ ಬುಕ್ಕ, ದೆನ್ ಆಂಜನೇಯ, ಮಂಜುನಾಥ. ಸೊ ಗಾಯ್ಸ್ ಟೋಟಲಿ ಇಲ್ಲಿ ಮ್ಯಾಗೆಲ್ಲ ಮಾವಿನ ತೊಳೆಲ್ಲ ಹಾಕಿದ್ದಾತ. ಆಮೇಲೆ ಸೀತಾಫಲನೂ ಹಾಕಿವಿ, ಇದಕ್ಕೆ ಹಣ್ಣಾಗಿಲ್ಲ ಕಾಯದವು. ಸೊ ಇಷ್ಟಾತು ನಮ್ದೀಗ. ಸೊ ಇಲ್ಲಿ ಮಟ್ಟ ಇಷ್ಟಾತು. ಹೆಂಗಾಗೈತಿ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಹೆಂಗೆ ಮಾಡ್ರಿ ಅಂತಂದ್ರೆ ಹೇಳ್ರಿ. ನನ್ನ ಮಗನೂ ಮುಕ್ಕೋಣಂತಿಲ್ಲ, ಅವಂಗೂ ಮುಕ್ಕೋಸಿ ನಾವು ಮುಕ್ಕೊಂತೀವಿ ಈಗ. ಗಾಯ್ಸ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ, ಲೈಕ್ ಕೊಡ್ರಲ್ಲ, ಒಂದೇನಾಗೋದಿಲ್ಲ. ಬರ್ತೇನೆ ಮತ್ತೆ ಸಿಗ್ತೇನೆ ನಾಳೆ ಗಣಪತಿ ಜೊತೆ. ಬಾಯ್.